ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ತಮಿಳುನಾಡು ಮುಖ್ಯಮಂತ್ರಿ MGR ರವರು ಉಡುಗೊರೆಯಾಗಿ ಕೊಟ್ಟ ವಾಚನ್ನು ವಿಷ್ಣುವರ್ಧನ್ ರವರು ಶಿವರಾಜ್ ಕುಮಾರ್ಗೆ ಕೊಟ್ಟು ಬಿಡುತ್ತಾರೆ. ಅದನ್ನು ಯಾಕೆ ಶಿವಣ್ಣನಿಗೆ ಕೊಟ್ಟರು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ. ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಅಡೆತಡೆಗಳನ್ನು ಮೆಟ್ಟಿ ನಿಂತು ತನ್ನದೇ ಆದ ಅದ್ಭುತ ಪ್ರತಿಭೆಯಿಂದ ಉತ್ತುಂಗಕ್ಕೆ ಏರಿದ ನಟ. 1972ರಲ್ಲಿ ನಾಗರಾವು ಚಿತ್ರದಲ್ಲಿ ನಾಯಕನಾಗಿ ನಟಿಸಿದ ವಿಷ್ಣು 1980ರ ಸುಮಾರಿಗೆ ಬಹುದೊಡ್ಡ ಸ್ಟಾರ್ ನಟರಾಗಿ ಬೆಳೆದು ಬಿಟ್ಟಿದ್ದರು. 1982ರಲ್ಲಿ ಅಂದಿನ ತಮಿಳುನಾಡು ಮುಖ್ಯಮಂತ್ರಿಯಾದ MGR ರವರನ್ನು ವಿಷ್ಣು ಭೇಟಿ ಮಾಡುವ ಸಂದರ್ಭ ಒದಗಿ ಬರುತ್ತೆ. ಅಂದು MGR ರವರು ವಿಷ್ಣುದಾದರ ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಾ, ಹಾಗೆಯೇ ವಿಷ್ಣುರವರ ಸಿನಿಮಾಗಳು ಮಾಡುತ್ತಿರುವ ದಾಖಲೆಗಳ ಬಗ್ಗೆ ವಿಚಾರಿಸುತ್ತಾರೆ. ವಿಷ್ಣು ಹತ್ತಿರ ತುಂಬ ಆತ್ಮೀಯವಾಗಿ ಮಾತಾಡುತ್ತಾ MGR ರವರು ಒಂದು ವಾಚನ್ನು ಉಡುಗೊರೆಯಾಗಿ ನೀಡುತ್ತಾರೆ. ತಮಿಳುನಾಡಿನ ಮುಖ್ಯಮಂತ್ರಿಯೊಬ್ಬರು ಕರ್ನಾಟಕದ ಒಬ್ಬ ನಟನಿಗೆ ಒಂದು ವಾಚನ್ನು ಗಿಫ್ಟ್ ಕೊಡಬೇಕಾದರೆ ವಿಷ್ಣುರವರು ಎಷ್ಟು ದೊಡ್ಡ ಸಾಧನೆ ಮಾಡಿರಬೇಕು ಅಂತ ಇದರಲ್ಲಿ ಗೊತ್ತಾಗುತ್ತೆ. ಆ ವಾಚನ್ನು ವಿಷ್ಣು ತಮ್ಮ ಬಳಿಯೇ ಜೋಪಾನವಾಗಿ ಇಟ್ಟುಕೊಂಡಿದ್ದರು. 1986ರಲ್ಲಿ ಆನಂದ್ ಚಿತ್ರದ ಮೂಲಕ ಶಿವರಾಜ್ ಕುಮಾರ್ ನಾಯಕ ನಟನಾಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡುತ್ತಾರೆ. ಆನಂದ್ ಚಿತ್ರ ಅಂದು ಥಿಯೇಟರ್ಗಳಲ್ಲಿ 35 ವಾರಗಳ ಯಶಸ್ವಿ ಪ್ರದರ್ಶನ ಕಾಣುವುದರ ಮೂಲಕ ಆ ವರ್ಷದ ಬಾಕ್ಸ್ ಆಫೀಸ್ನಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಚಿತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿತ್ತು. ತನ್ನ ಪ್ರಥಮ ಚಿತ್ರದಿಂದಲೇ ಹಲವಾರು ಅಭಿಮಾನಿಗಳನ್ನು ಸಂಪಾದಿಸಿದ್ದರು ಡಾಕ್ಟರ್ ಶಿವರಾಜ್ ಕುಮಾರ್. ಆನಂದ್ ಚಿತ್ರದ ಭರ್ಜರಿ ಗೆಲುವು ಡಾಕ್ಟರ್ ರಾಜ್ ಫ್ಯಾಮಿಲಿಗೆ ಅತೀವ ಸಂತೋಷ ತಂದುಕೊಡುತ್ತೆ. ಅದೇ ರೀತಿ ಅಷ್ಟೇ ಖುಷಿ, ಸಂತೋಷ ಡಾಕ್ಟರ್ ವಿಷ್ಣುವರ್ಧನ್ಗೂ ಕೂಡ ಆಗುತ್ತೆ. ಅಸಲಿಗೆ ಶಿವಣ್ಣ ಎಂದರೆ ವಿಷ್ಣುಗೆ ತುಂಬ ಪ್ರೀತಿ. ವಿಷ್ಣುರವರು ತಮಿಳುನಾಡು CM MGR ರವರು ತನಗೆ ಗಿಫ್ಟಾಗಿ ಕೊಟ್ಟ ವಾಚನ್ನು ಶಿವಣ್ಣನಿಗೆ ಕೊಟ್ಟು, ಇದೇ ರೀತಿ ನಿನ್ನ ಮುಂದೆ ಬರುವ ಚಿತ್ರಗಳು ಭರ್ಜರಿ ಯಶಸ್ಸು ಗಳಿಸಲಿ ಎಂದು ಹಾರೈಸುತ್ತಾರೆ. ಧನ್ಯವಾದಗಳು.